ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತ ಲೇಟೆಸ್ಟ್ ಸುದ್ದಿ. ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಹೌದು ಸ್ನೇಹಿತರೆ, ನಿನ್ನೆ ತಾನೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಇವತ್ತ 4,000 ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತಂತ. ಇದರ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ಇವತ್ತಿನ ಒಂದು ಮಾಹಿತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ರು ಯಾರ್ಯಾರು 11ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ, 12ನೇ ಕಂತಿನ ಹಣ ಪಡಿಬೇಕಂತ ಕಾಯ್ತಾ ಇದ್ರ ಪ್ರತಿಯೊಬ್ರು ನೋಡ್ಲೇಬೇಕು. ಯಾಕಂದ್ರೆ 2,000 ಪ್ಲಸ್ 2,000 4,000 ನಿಮ್ಮ ಖಾತೆಗಳಿಗೆ ಬರ್ಬೇಕಾದ್ರೆ ಈ ಲೇಟೆಸ್ಟ್ ನ್ಯೂಸ್ ಅನ್ನ ನೋಡ್ಬೇಕು. ಯಾಕಂದ್ರೆ ಇವತ್ತ ನಿಮ್ಮ ಖಾತೆಗಳಿಗೆ ಈ 4,000 ಹಣ ಎಷ್ಟು ಗಂಟೆಗೆ ಬಿಡುಗಡೆ ಆಗುತ್ತೆ, ಮೊದಲು ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾರ್ಯಾರಿಗೆ ಹಣ ಬರಬಹುದು ಯಾರ್ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಇಲ್ಲಿದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಇಷ್ಟು ದಿನಗಳ ಕಾಲ ಅಂದ್ರೆ ಸುಮಾರು ಈಗ 2-3 ತಿಂಗಳಾಯ್ತು ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಈ 2,000 ಅನ್ನೋದು ಗೃಹಲಕ್ಷ್ಮಿಯರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಸೊ ಇದೀಗ ಇವತ್ತ ಬಂದಿರುವಂತ ಲೇಟೆಸ್ಟ್ ಸುದ್ದಿ ಪ್ರಕಾರ ನಿಮ್ಮ ಖಾತೆಗಳಿಗೆ 4,000 ಹಣ ಇವತ್ತ ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ, ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಯಾಕಂದ್ರೆ ನಿಮಗೂ ಗೊತ್ತಾಗುವಂತೆ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿ ಗೊತ್ತಾದ್ರೆ ಅವರಿಗೂ ಅನುಕೂಲ ಆಗುತ್ತೆ. ಹಾಗಾದ್ರೆ ಬನ್ನಿ ಈ ಲೇಟೆಸ್ಟ್ ಸುದ್ದಿಯನ್ನ ನೋಡೋಣ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಒಂದು ಹೊಸ ಸುದ್ದಿ ಪ್ರಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಿದ್ದಾರೆ ಇವತ್ತ ಮುಂದೆ ನಿಂತ್ಕೊಂಡು ಈ ಒಂದು ಹಣವನ್ನ ಬಿಡುಗಡೆ ಆಗುವಂತೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಕಳೆದ ಒಂದು 3-4 ದಿನಗಳ ಹಿಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ರು. ಇನ್ನು 3-4 ದಿನಗಳಲ್ಲೆಲ್ಲ ನಾವು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು 12ನೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ. ಸೊ ಅದೇ ಪ್ರಕಾರ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರುವ ಹಾಗೆ ಡಿಬಿಟಿ ಪುಷ್ ಕೂಡ ನಡೆದಿದೆ. ಅಂದ್ರೆ ಈಗೇನು ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಹಣ ಹೋಗ್ಬೇಕು, ಅಲ್ಲಿಂದ ನಿಮ್ಮ ಖಾತೆಗಳಿಗೆ ನೇರವಾಗಿ ಹಣ ಬರುತ್ತೆ. ಸೊ ಹಾಗಾದ್ರೆ ಇವತ್ತ ಮೊದಲು ಎಷ್ಟು ಗಂಟೆಲಿಂದ ಪ್ರಾರಂಭ ಆಗ್ಬೋದು, ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬರುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ 10:30 ಮೇಲ್ಪಟ್ಟು ಈ ಒಂದು ಪ್ರಾಸೆಸ್ ಪ್ರಾರಂಭ ಆಗುತ್ತೆ ಅಂತ ನಮ್ಗೆ ತಿಳಿದು ಬಂದಿದೆ. ಸೊ 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುವಂತ ಎಲ್ಲಾ ಸಾಧ್ಯತೆಗಳು ಇವೆ. ಸೊ ಅಂದ್ರೆ ಇಲ್ಲಿ ಮೊದಲು ಯಾವ ಜಿಲ್ಲೆಗಳಿಗೆ ಅಂದ್ರೆ ಇಲ್ಲಿ ಯಾವುದೇ ಒಂದು ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ. ಸೊ ಇವತ್ತ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆ ಆಗುವಂತ ವ್ಯವಸ್ಥೆ ನಡೆಯುತ್ತೆ. ಅಂದ್ರೆ ಇಲ್ಲಿ ಮೊದಲು ಏನ್ ಮಾಡ್ತಾರೆ ಅಂತಂದ್ರೆ ಇವತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಏನು 10:30 ಮೇಲ್ಪಟ್ಟು ಒಂದು ಆದೇಶವನ್ನ ಕಳಿಸ್ತಾ ಇದ್ದಾರೆ. ಆ ಆದೇಶದ ಪ್ರಕಾರ ಏನಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗಳೇನಿರ್ತವೆ ಅಲ್ಲಿಂದ ಬ್ಯಾಂಕ್ಗಳಿಗೆ ಈ ಒಂದು ಹಣವನ್ನ ಪ್ರಾಸೆಸ್ ಮಾಡ್ತವೆ, ಅಂದ್ರೆ ಪುಷ್ ಮಾಡ್ತವೆ. ಅಲ್ಲಿಂದ ಬ್ಯಾಂಕ್ಲಿಂದ ನಿಮ್ಮ ಖಾತೆಗಳಿಗೆ ಈ ಒಂದು ನೇರವಾಗಿ ಹಣ ಬರುವಂತ ಎಲ್ಲಾ ಸಾಧ್ಯತೆಗಳು ಇವೆ. ಸೊ ಇದರಲ್ಲಿ ಇವತ್ತೇನಪ್ಪಾ ಅಂತಂದ್ರೆ ಸ್ಪೆಷಲ್, ಕೆಲವ್ರಿಗೆ ಹಣ ಬರ್ಬೋದು, ಕೆಲವ್ರಿಗೆ ಬಾರ್ದನೆ ಇರ್ಬೋದು. ಇಲ್ಲಿ ಕಾರಣ ಏನಪ್ಪಾ ಅಂತಂದ್ರೆ ಈ ಬಾರಿ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು, GST ಪೇಯರ್ ಆಗಿರ್ಬೋದು, ಮತ್ತೆ ಶ್ರೀಮಂತರಾಗಿರ್ಬೋದು, ವೈಟ್ ಬೋರ್ಡ್ ಕಾರ್ ಇರುವಂತವ್ರಾಗಿರ್ಬೋದು, ಈ ರೀತಿಯಾಗಿ ಬಹಳಷ್ಟು ಮಂದಿ ಕೂಡ ಈ ಒಂದು 5 ಗ್ಯಾರಂಟಿಗಳನ್ನ ಬೆನಿಫಿಟ್ ಅನ್ನ ಪಡಿತಾ ಇದಾರಂತೆ. ಸೊ ಅಂತವ್ರಿಗೆ ಈ ಬಾರಿ ಹಣ ಹಾಕೋದನ್ನ ಕಟ್ ಮಾಡಿ ಉಳಿದಂತ ಜನರಿಗೆ ಹಣ ಹಾಕುವಂತ ಸಾಧ್ಯತೆ ಇವೆ ಅನ್ನೋ ಒಂದು ಮಾಹಿತಿ ನಮ್ಗೆ ಕೇಳಿ ಬರ್ತಾ ಇದೆ. ಸೊ ಅದ್ರ ಜೊತೆಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಬಡವರಿಗೆ ಮಾತ್ರ 100% ಗ್ಯಾರಂಟಿಯಾಗಿ ಇವತ್ತ ಹಣ ಬಂದೇ ಬರುತ್ತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ 10:30 ಮೇಲ್ಪಟ್ಟು ಈ ಒಂದು ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯನ್ನ ಒಂದು ಸ್ವಲ್ಪ ಹ್ಯಾಂಡಲ್ ಮಾಡ್ತಾರೆ. ಸೊ ಅಂದ್ರೆ ಅಲ್ಲಿಂದ ಹಣ ನಿಮಗೆ ನೇರವಾಗಿ ಇವತ್ತ ಬರುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ನಿಮಗೆ ಹಣ ಬರೋದು ಲೇಟ್ ಆತಪ್ಪ ಅಂತಂದ್ರೆ ಜಸ್ಟ್ ನೀವು ವೇಟ್ ಮಾಡ್ಬೇಕೇನಿಲ್ಲ. ಯಾಕಂದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಬರ್ಬೋದು, ಕೆಲವೊಂದು ಜಿಲ್ಲೆಗಳಿಗೆ ಬಾರ್ದನೆ ಇರ್ಬೋದು, ಕೆಲವ್ರಿಗೆ ಬರ್ಬೋದು, ಇನ್ನು ಕೆಲವ್ರಿಗೆ ಬಾರ್ದನೆ ಇರ್ಬೋದು. ಆದ್ರೆ ಇಲ್ಲಿ ಒಂದು ಮಾತ್ರ ತಿಳ್ಕೊಳ್ಳಿ, ಇವತ್ತ ಪ್ರಾರಂಭ ಆಯ್ತಪ್ಪ ಅಂತಂದ್ರೆ ನಿಮಗೆ ಸತತವಾಗಿ ಕಂಟಿನ್ಯೂ ಆಗಿ ಕೆಲವ್ರಿಗೆ ಹಣ ಬರ್ತಾನೆ ಇರುತ್ತೆ. ಇನ್ನು ಸ್ವಲ್ಪ ಕೆಲವ್ರಿಗೆ ನಾಳೆ ನಾಡಿದ್ದು ಬರ್ಬೋದು. ಈ ರೀತಿಯಾದಂತ ಒಂದು ಪ್ರಾಸೆಸ್ ಇರುತ್ತೆ. ಯಾಕಂದ್ರೆ ಇದು ಒಂದು 10 ದಿನಗಳವರೆಗೆ ಈ ಒಂದು ಪ್ರಾಸೆಸ್ ನಡೀತಾ ಇರುತ್ತೆ. ಸೊ ಅಲ್ಲಿವರೆಗೆ ನೀವು ವೇಟ್ ಮಾಡ್ಬೇಕು, ಯಾರಿಗೆ ಹಣ ಬರುತ್ತೆ ಯಾರಿಗೆ ಇಲ್ಲ, ಯಾರಿಗೆ ಎಷ್ಟು ಹಣ ಬಂತು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮಾತ್ರ ನಮಗೆ ತಿಳಿಸಿ.